ಆಪರೇಷನ್ ಸಿಂಧೂರ್ನಲ್ಲಿ ಪಾಕಿಸ್ತಾನವನ್ನು ಧೂಳಿಪಟ ಮಾಡುವಲ್ಲಿ ಈ ರಫೇಲ್ ಜೆಟ್ಗಳು ಒಂದು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡಿದ್ವು. ಡಸಾಲ್ಟ್ ರಫೇಲ್ ಕೇವಲ ಒಂದು ಸಾಮಾನ್ಯ ಫೈಟರ್ ಜೆಟ್ ಅಲ್ಲ, ಇದು ಮಲ್ಟಿ ರೋಲ್ ಪವರ್ ಹೌಸ್. ಇದು ಮಾಡರ್ನ್ ಏರ್ ವಾರ್ಫೇರ್ ನೇ ಬದಲಾಯಿಸಿದೆ. ಫ್ರೆಂಚ್ ಕಂಪನಿ ಡಸಾಲ್ಟ್ ಏವಿಯೇಷನ್ ಇದನ್ನ ಡಿಸೈನ್ ಮಾಡಿ ಡೆವಲಪ್ ಮಾಡಿದೆ. ಬೇರೆ ಜೆಟ್ಗಳು ಒಂದೇ ಟಾಸ್ಕ್ ಗೋಸ್ಕರ ಡಿಸೈನ್ ಮಾಡಿದ್ರೆ, ರಫೇಲ್ ಎಲ್ಲಾ ರೋಲ್ಸ್ ಗಳಲ್ಲಿ ಎಫೆಕ್ಟಿವ್ ಆಗಿ ಪರ್ಫಾರ್ಮ್ ಮಾಡೋ ಫೈಟರ್ ಜೆಟ್. ಏರ್ ಟು ಏರ್ ಕಾಂಬ್ಯಾಟ್, ಡ್ರೋನ್ ಸ್ಟ್ರೈಕ್ಸ್, ಸರ್ವೇಲೆನ್ಸ್ ಅಷ್ಟೇ ಅಲ್ಲದೆ ನ್ಯೂಕ್ಲಿಯರ್ ಮಿಷನ್ ಕೂಡ ನಡೆಸುವ ತಾಕತ್ತಿದೆ. AESR ರೇಡಾರ್ ಅಂದ್ರೆ ಶತ್ರುಗಳ ವಿಮಾನಗಳನ್ನ 500 ಕಿಲೋಮೀಟರ್ ದೂರದಿಂದಲೇ ಗುರುತಿಸುವ ಶಕ್ತಿ ಇದಕ್ಕಿದೆ. ಎಲೆಕ್ಟ್ರಾನಿಕ್ ವಾರ್ಫೇರ್ ಸಿಸ್ಟಮ್ ನಿಂದ ಶತ್ರುಗಳ ಮಿಸೈಲ್ ಮತ್ತು ರೇಡಾರ್ ನಿಂದ ತಪ್ಪಿಸಿಕೊಳ್ಳೋಕೆ ಹೆಲ್ಪ್ ಮಾಡುತ್ತೆ. ಸ್ಮಾರ್ಟ್ ವೆಪನ್ಸ್, ಆಲ್ ವೆದರ್ ಮಿಸೈಲ್ಸ್, ಸ್ಮಾರ್ಟ್ ಬಾಂಬ್, ಪ್ರಿಸಿಷನ್ ಗೈಡೆಡ್ ಮಿಸೈಲ್ ಇಂಥ ಎಲ್ಲ ಆಯುಧಗಳನ್ನ ಲಾಂಚ್ ಮಾಡಬಹುದು. ಲಿಬಿಯಾ, ಮಾಲಿ, ಇರಾಕ್ ನಂತಹ ರಿಯಲ್ ಕಾಂಬ್ಯಾಟ್ ಮಿಷನ್ ಗಳಲ್ಲಿ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ. ಬ್ಯಾಟರಿ ಟೆಸ್ಟೆಡ್ ಅಂಡ್ ರಿಲಯಬಲ್ ಅಂತ ಪರಿಗಣಿಸಲಾಗುತ್ತೆ. ಚೈನಾದ J-20, JF-17 ಜೆಟ್ ಗಳಿಗಿಂತ ರಫೇಲ್ ತುಂಬಾನೇ ಸುಪೀರಿಯರ್. ಇದೇ ರೀತಿಯ ಸ್ಟೋರೀಸ್ ಗಳಿಗೆ ಬಿಸ್ನೆಸ್ ಮೈಂಡ್ ಕನ್ನಡನ ಫಾಲೋ ಮಾಡಿ.